ಇಲ್ಲಿಯವರೆಗೆ ಮಠ ಮಂದಿರ, ರೈತರು ಹಾಗೂ ಸರ್ಕಾರದ ಜಮೀನುಗಳನ್ನು ವಕ್ಫ್ ಕಬಳಿಸುತ್ತಿದೆ ಎಂಬ ಆರೋಪವನ್ನ ಕೇಳಿದ್ವಿ. ಈಗ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರೊಬ್ಬರು ಮುಸ್ಲಿಂ ಸಮುದಾಯದ ಕಬರ್ಸ್ಥಾನ್ ಜಾಗವನ್ನೇ ಕಬಳಿಸಿದ್ದಾರೆ ಎಂಬ ಗಂಭೀರ ಆರೋಪ ಚಿತ್ರದುರ್ಗದಲ್ಲಿ ಕೇಳಿಬಂದಿದೆ. ಚಿತ್ರದುರ್ಗದ ಅಗಸನಕಲ್ಲು ಬಡಾವಣೆ ನಿವಾಸಿಯಾಗಿರುವ ವಕ್ಫ್ ಬೋರ್ಡ್ ಮಾಜಿ ರಾಜ್ಯಾಧ್ಯಕ್ಷ ಅನ್ವರ್ ಪಾಷಾ ಸಚಿವ ಜಮೀರ್ ಆಪ್ತರಾಗಿದ್ದಾರೆ. ಹೀಗಾಗಿ ಅನ್ವರ್ ಪಾಷಾ ಸಚಿವರ ಪ್ರಭಾವ ಬಳಸಿ ಚಿತ್ರದುರ್ಗದ ಮುಸ್ಲಿಂ ಸಮುದಾಯದ ಖಬರ್ಸ್ಥಾನ್ಗೆ ಮಂಜೂರಾಗಿದ್ದ 6 ಎಕರೆ ಜಾಗದಲ್ಲಿ ಅವರ ಮನೆ ಹಾಗೂ ಕಾಲೇಜೊಂದರನ್ನು ನಿರ್ಮಾಣ ಮಾಡಿದ್ದು, ಸರ್ಕಾರ ಖಬರ್ಸ್ಥಾನ್ಗೆ ನೀಡಿದ್ದ ಜಾಗವನ್ನ ಕಬಳಿಸಿದ್ದಾರೆಂದು ಮುಸ್ಲಿಂ ವೇದಿಕೆ ಅಧ್ಯಕ್ಷ ಅಜ್ಮಲ್ ಆರೋಪಿಸಿದ್ದಾರೆ. ಚಿತ್ರದುರ್ಗ ನಗರ ಠಾಣೆಗೆ ಮಿನರ್ವಾ ಫೌಂಡೇಶನ್ ಹಾಗೂ ಮುಸ್ಲಿಂ ವೇದಿಕೆ ಮುಖಂಡರಾದ ಅಜ್ಮಲ್ ಇಂತಿಯಾಜ್ ಮುನ್ನಾ ನೇತೃತ್ವದಲ್ಲಿ ದೂರು ನೀಡಿದ್ದಾರೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ವಕ್ಫ್ನಿಂದ ಏನು ಮಠ ಮಂದಿರಗಳು ಹಾಗೂ ರೈತರ ಮತ್ತು ಸರ್ಕಾರದ ಜಮೀನನ್ನು ಕಬಳಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಕೋಟೆನಾಡು ಚಿತ್ರದುರ್ಗದಲ್ಲಿ ವಕ್ಫ್ನ ಮಾಜಿ ಅಧ್ಯಕ್ಷರಿಂದಲೂ ಕೂಡ ಈಗಾಗಲೇ ಏನು ಸಮಾಜದ ಒಂದು ಆಸ್ತಿ ಕೂಡ ಕಬಳಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈಗ ಒಂದು ಸ್ಥಳದಲ್ಲಿದ್ದೀನಿ, ಆ ದೃಶ್ಯಗಳನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಈಗ ನಾವೇನು ಚಿತ್ರದುರ್ಗದ ಏನು ಅಗಸನಕಲ್ಲು ಬಳಿ ಇರುವಂಥ ಒಂದು ಖಾಸಗಿ ಶಾಲೆ ಆವರಣದಲ್ಲಿದ್ದೀವಿ. ಈ ಶಾಲೆಯ ಸಂಪೂರ್ಣ ಏನು ಮಾಜಿ ವಕ್ಫ್ನ ಅಧ್ಯಕ್ಷರಾದಂಥ ಅನ್ವರ್ ಪಾಷಾ ಅವರಿಗೆ ಸೇರಿರುವಂಥದ್ದು. ಈ ಶಾಲೆ ಏನು ಈ ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂಥ ಕಬರ್ಸ್ಥಾನದ ಒಂದು ಜಾಗದಲ್ಲಿ ಒಂದು ಕಾಲೇಜನ್ನು ಶಾಲೆಯನ್ನು ನಿರ್ಮಾಣ ಮಾಡಿದರೆ ಎಂಬ ಆರೋಪ ಅವರ ಸಮುದಾಯದ ಮುಖಂಡರಿಂದಲೇ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರದುರ್ಗದ ನಗರ ಠಾಣೆಯಲ್ಲೂ ಕೂಡ ಒಂದು ದೂರು ಕೂಡ ಈ ಒಂದು ಸಮಾಜದ ಮುಖಂಡರು ನೀಡಿದ್ದಾರೆ. ಹಾಗೆ ಈ ಗುಡ್ಡದ ಸ್ಥಳದಲ್ಲಿ ಈಗಾಗಲೇ ಮುಸ್ಲಿಂ ಸಮುದಾಯದ ಕಬರ್ಸ್ಥಾನಿಗೆ ಜಾಗವನ್ನು ಸರ್ಕಾರದಿಂದ ನಿರ್ಧರಿಸಲಾಗಿದೆ ಎಂಬ ನಾಮಫಲಕವನ್ನು ಕೂಡ ಅಳವಡಿಸಲಾಗಿದೆ. ಇದರಿಂದಾಗಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ಕೋಲಾಹಲ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಗುಡ್ಡದಲ್ಲಿ ನಾವು ಯಾವ ರೀತಿ ಅಂತ್ಯಕ್ರಿಯೆ ನೆರವೇರಿಸಬೇಕು, ಈ ಒಂದು ಸಮುದಾಯದ ಮುಖಂಡರಾಗಿರುವಂಥ ಅನ್ವರ್ ಪಾಷಾ ಅವರೇ ಒಂದು ಸಂಪೂರ್ಣ ಸಮುದಾಯದ ಜಾಗವನ್ನು ಕಬಳಿಸಿ ಕಬರ್ಸ್ಥಾನವನ್ನು ಗುಡ್ಡಕ್ಕೆ ಒಂದು ನೇಮಕ ಮಾಡುವಲ್ಲಿ ಅಧಿಕಾರಿಗಳು ಕೂಡ ಇದರಲ್ಲಿ